ಅದು ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿರುವ ಸಿಟಿ. ಆ ನಗರದ ನಗರಸಭೆಗೆ ಕೋಟಿ ಕೋಟಿ ರೂಪಾಯಿ ಆದಾಯ ಬರಬೇಕು. ಆದರೆ ಕಳೆದ ಹಲವು ವರ್ಷಗಳಿಂದ ಟ್ಯಾಕ್ಸ್ ಬಾಕಿ ಉಳಿದಿದೆ. ಅಭಿವೃದ್ಧಿಗೆ ಗ್ರಹಣ ಹಿಡಿದಿದೆ. ರಾಜ್ಯದ ರಾಜಧಾನಿಯಾಗಿರುವಂತಹ ಬೆಂಗಳೂರಿಗೆ ಕೂಗಲು ತಿಳಿದಿರುವಂತಹ ಕೋಲಾರ ಇವತ್ತು ಜಿಲ್ಲಾ ಕೇಂದ್ರ ಆಗಿದ್ರು ಸಹ ಸಂಪೂರ್ಣವಾಗಿ ಹಳ್ಳಿಯಂತೆ ಭಾಸವಾಗಿರುವಂತಹ ಕೋಲಾರ ಅಭಿವೃದ್ಧಿಗೆ ಹರಿದು ಬರುತ್ತಿಲ್ಲ ಟ್ಯಾಕ್ಸ್. ನಗರಸಭೆ ಸಿಬ್ಬಂದಿಗೂ ಸಿಗುತ್ತಿಲ್ಲ ವೇತನ. ಕೋಲಾರ ನಗರಸಭೆಗೆ ಕೋಟಿ ಕೋಟಿ ರೂಪಾಯಿ ಟ್ಯಾಕ್ಸ್ ಹರಿದು ಬರಬೇಕಾಗಿದೆ. ಒಂದು ಅಂದಾಜು ಪ್ರಕಾರ ವರ್ಷಕ್ಕೆ 10 ರಿಂದ 15 ಕೋಟಿಗೂ ಹೆಚ್ಚು ತೆರಿಗೆ ಸಂಗ್ರಹ ಆಗಬೇಕಾಗಿದೆ. ಆದರೆ 3 ರಿಂದ 4 ಕೋಟಿ ಮಾತ್ರ ಸಂಗ್ರಹವಾಗ್ತಾ ಇದ್ದು ನಗರ ಅಭಿವೃದ್ಧಿ ಮಾತ್ರ ಶೂನ್ಯ. ಬರುವಂತ ಹಣ ಇಲ್ಲಿ ಗುತ್ತಿಗೆದಾರ ಆಗ್ಬೋದು, ಮತ್ತೆ ನೀರು ಟ್ಯಾಂಕರ್ ಆಗ್ಬೋದು, ಮತ್ತೆ ಕಸ ವಿಲೇವರಿಗೆ ಆಗ್ಬೋದು, ಏನು ಸಾಕಾಗ್ತಲ್ಲ ಅನ್ನೋದು ಪ್ರಮುಖವಾಗಿ ಕೇಳಿಬರ್ತಾರಂತ ಆರೋಪ. ಕೋಟಿ ಕೋಟಿ ರೂಪಾಯಿ ತೆರಿಗೆ ವಸೂಲಿಗೆ ನಗರಸಭೆ ಅಧಿಕಾರಿಗಳು ಇಚ್ಛಾಶಕ್ತಿ ತೋರ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇದೆ. ತೆರಿಗೆ ಬಾಕಿದಾರರಿಗೆ ನೋಟಿಸ್ ನೀಡಿ ಸುಮ್ಮನಾಗ್ತಿದ್ದಾರಂತೆ ಅಧಿಕಾರಿಗಳು. ಪ್ರಾಪರ್ಟಿ ಟ್ಯಾಕ್ಸ್, ಕಟ್ಟಡದ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್, ನಗರಸಭೆ ಸೈಟ್ಗಳಿಂದ ಬರುವಂತಹ ಹಣದಲ್ಲಿ ನಗರಸಭೆ ಅಭಿವೃದ್ಧಿ ಹೊಂದಬೇಕಾಗಿದೆ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ತೆರಿಗೆ ವಸೂಲಿ ಆಗದ ಕಾರಣ ಸಿಬ್ಬಂದಿಗೂ ಕೂಡ ಸಮರ್ಪಕವಾಗಿ ವೇತನ ನೀಡಲು ಸಾಧ್ಯವಾಗುತ್ತಿಲ್ಲವಂತೆ. ಇಲ್ಲಿ ನಾವು ಕೋಲಾರದಲ್ಲಿ ನೀವು ನೋಡಿದ್ರೆ ಸುಮಾರಷ್ಟು ಕಡೆ ರೆಸಿಡೆನ್ಷಿಯಲ್ ಪರ್ಮಿಷನ್ ತಗೊಂಡಿರ್ತಾರೆ. ರೆಸಿಡೆನ್ಷಿಯಲ್ ಪರ್ಮಿಷನ್ ತಗೊಂಡು ಬಿಲ್ಡಿಂಗ್ ಮಾಡಿ ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ತಾ ಇರ್ತಾರೆ. ಇದು ಇದರಲ್ಲಿ ನಮ್ಮ ನಗರಸಭೆ ಅಧಿಕಾರಿಗಳ ಕೈವಾಡನೂ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್ಕಾರದ ಖಜಾನೆಗೆ ಹೋಗಬೇಕಾಗಿರೋ ದುಡ್ಡಲ್ಲಿ ಒಂದು 10 ರೂಪಾಯಿ ಹೋಗ್ಬೇಕು ಅಂದ್ರೆ ಇಲ್ಲಿ 1 ರೂಪಾಯಿ 2 ರೂಪಾಯಿ ಇಲ್ಲಿ ಅಧಿಕಾರಿಗಳು ಕೊಟ್ರೆ ಅಡ್ಜಸ್ಟ್ಮೆಂಟ್ ಮಾಡಿ ಈ 7 ರೂಪಾಯಿ 8 ರೂಪಾಯಿ ನಷ್ಟ ಉಂಟು ಮಾಡ್ತಾ ಇದ್ದಾರೆ. ಕಳೆದ ಹಲವು ವರ್ಷಗಳಿಂದ ಕಂದಾಯ ಸೇರಿ 50 ಕೋಟಿಗೂ ಹೆಚ್ಚು ಹಣ ಬರಬೇಕಾಗಿದೆ. ಆದಾಯ ಕಡಿಮೆ ಆದರೆ ಖರ್ಚು ಹೆಚ್ಚಾಗಿದೆ. ಸಿಬ್ಬಂದಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲದಂತೆ ಆಗಿದೆ. ನಗರಸಭೆ ಆದಾಯ ಸೋರಿಕೆ ಆಗ್ತಾ ಇದೆ. ಅಗ್ರಿಮೆಂಟ್ ಸೈಟ್ಗಳಿಂದ ಹಣ ಹರಿದು ಬರ್ತಿಲ್ಲ. ಪ್ರತಿದಿನ 20 ಮನೆಗಳಿಗೆ ಭೇಟಿ ಮಾಡಿ ಕಂದಾಯ ವಸೂಲಿ ಮಾಡುವಂತೆ ತಿಳಿಸಲಾಗಿದೆ. ತೆರಿಗೆ ಕಟ್ಟದೇ ಇದ್ರೆ ನೋಟಿಸ್ ಜಾರಿ ಮಾಡಲು ತೀರ್ಮಾನಿಸಲಾಗಿದೆ. ಎಷ್ಟು ಪ್ರಾಪರ್ಟಿ ಇದೆ, ಎಷ್ಟು ನಮ್ ದುಡ್ಡು ಬಂದಿದೆ, ಎಷ್ಟು ಬರಬೇಕು ಅಂತ ಬಿಟ್ಟೋಗಿರೋ ಅಂತ ಪ್ರಾಪರ್ಟಿಗಳು ಕೂಡ ಲೆಕ್ಕಕ್ಕೆ ಸಿಕ್ಕತ್ತೆ. ಆ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಮುಂದಿನ ದಿನದಲ್ಲಿ 5 ಕೋಟಿ ಜೊತೆಗೆ ಬಿಟ್ಟೋಗಿರ್ತಕ್ಕಂಥ ಒಂದು ಹಿಂದಿನ 10-15 ವರ್ಷದಲ್ಲಿ ಬಿಟ್ಟೋಗಿರ್ತಕ್ಕಂಥ ಒಂದು 10 ರಿಂದ 15% ಯಾರು ಬಿಟ್ಟೋಗಿರುತ್ತೆ ಅಂತದ್ದು ಮಾಡಲಿಕ್ಕೂ ಕ್ರಮ ವಹಿಸ್ತಾ ಇದೀವಿ. ಜೊತೆಗೆ ಏನು ಕಮರ್ಷಿಯಲ್ ಚೌಲ್ಟ್ರಿ ಮತ್ತೆ ಪೆಟ್ರೋಲ್ ಬಂಕು ಮತ್ತೆ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಥಿಯೇಟರ್ ಮತ್ತೆ ಲಾಡ್ಜು, ಬೇರೆ ಬೇರೆ ನರ್ಸಿಂಗ್ ಹೋಮ್ಗಳು ಎಲ್ಲ ಕಟ್ಟಿರ್ತಕ್ಕಂಥ ತೆರಿಗೆಯನ್ನ ಮರುಪರಿಶೀಲನೆ ಮಾಡ್ತೀವಿ. ನಗರಸಭೆ ಅಭಿವೃದ್ಧಿಗೆ ಆದಾಯ ಪೂರಕವಾಗಿರುವಂತಹ ತೆರಿಗೆ ಹಣ ಸಂಗ್ರಹವಾಗದೆ ನಗರ ಅಭಿವೃದ್ಧಿಯಾಗಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇನ್ನಾದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತುಕೊಂಡು ತೆರಿಗೆ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಒಂದು ವೇಳೆ ಕೊಡಬೇಕಾಗಿರುವಂತಹ ಹಣವನ್ನು ಇಲ್ಲಿ ನಗರಸಭೆ ಸಂಗ್ರಹ ಮಾಡಿದ್ರೆ ನಗರವನ್ನು ಸಾಕಷ್ಟು ಅಭಿವೃದ್ಧಿ ಮಾಡಬಹುದು ಅನ್ನೋದು ಜನರಾಗಬಹುದು ಮತ್ತೆ ನಗರಸಭೆ ಸದಸ್ಯರ ಒತ್ತಾಯವಾಗಿರುವಂತದ್ದು ಮತ್ತೆ ಪ್ರಮುಖವಾಗಿ ಕೇಳಿಬರ್ತಾ ಇರುವಂತಹ ಅಂಶವೂ ಸಹ ಆಗಿರುವಂತದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿರುವ ಸಿಟಿ. ಆ ನಗರದ ನಗರಸಭೆಗೆ ಕೋಟಿ ಕೋಟಿ ರೂಪಾಯಿ ಆದಾಯ ಬರಬೇಕು. ಆದರೆ ಕಳೆದ ಹಲವು ವರ್ಷಗಳಿಂದ ಟ್ಯಾಕ್ಸ್ ಬಾಕಿ ಉಳಿದಿದೆ. ಅಭಿವೃದ್ಧಿಗೆ ಗ್ರಹಣ ಹಿಡಿದಿದೆ. ರಾಜ್ಯದ ರಾಜಧಾನಿಯಾಗಿರುವಂತಹ ಬೆಂಗಳೂರಿಗೆ ಕೂಗಲು ತಿಳಿದಿರುವಂತಹ ಕೋಲಾರ ಇವತ್ತು ಜಿಲ್ಲಾ ಕೇಂದ್ರ ಆಗಿದ್ರು ಸಹ ಸಂಪೂರ್ಣವಾಗಿ ಹಳ್ಳಿಯಂತೆ ಭಾಸವಾಗಿರುವಂತಹ ಕೋಲಾರ ಅಭಿವೃದ್ಧಿಗೆ ಹರಿದು ಬರುತ್ತಿಲ್ಲ ಟ್ಯಾಕ್ಸ್. ನಗರಸಭೆ ಸಿಬ್ಬಂದಿಗೂ ಸಿಗುತ್ತಿಲ್ಲ ವೇತನ. ಕೋಲಾರ ನಗರಸಭೆಗೆ ಕೋಟಿ ಕೋಟಿ ರೂಪಾಯಿ ಟ್ಯಾಕ್ಸ್ ಹರಿದು ಬರಬೇಕಾಗಿದೆ. ಒಂದು ಅಂದಾಜು ಪ್ರಕಾರ ವರ್ಷಕ್ಕೆ 10 ರಿಂದ 15 ಕೋಟಿಗೂ ಹೆಚ್ಚು ತೆರಿಗೆ ಸಂಗ್ರಹ ಆಗಬೇಕಾಗಿದೆ. ಆದರೆ
3 ರಿಂದ 4 ಕೋಟಿ ಮಾತ್ರ ಸಂಗ್ರಹವಾಗ್ತಾ ಇದ್ದು ನಗರ ಅಭಿವೃದ್ಧಿ ಮಾತ್ರ ಶೂನ್ಯ. ಬರುವಂತ ಹಣ ಇಲ್ಲಿ ಏನು ಗುತ್ತಿಗೆದಾರ ಆಗ್ಬೋದು, ಮತ್ತೆ ನೀರು ಟ್ಯಾಂಕರ್ ಆಗ್ಬೋದು, ಮತ್ತೆ ಕಸ ವಿಲೇವರಿಗೆ ಆಗ್ಬೋದು, ಈ ಹಣ ಸಾಕಾಗ್ತಲ್ಲ ಅನ್ನೋದು ಪ್ರಮುಖವಾಗಿ ಕೇಳಿ ಬರ್ತಾರಂತ ಆರೋಪ. ಕೋಟಿ ರೂಪಾಯಿ ತೆರಿಗೆ ವಸೂಲಿಗೆ ನಗರಸಭೆ ಅಧಿಕಾರಿಗಳು ಇಚ್ಛಾಶಕ್ತಿ ತೋರ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇದೆ. ತೆರಿಗೆ ಬಾಕಿದಾರರಿಗೆ ನೋಟಿಸ್ ನೀಡಿ ಸುಮ್ಮನಾಗ್ತಿದ್ದಾರಂತೆ ಅಧಿಕಾರಿಗಳು. ಪ್ರಾಪರ್ಟಿ ಟ್ಯಾಕ್ಸ್, ಕಟ್ಟಡದ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್, ನಗರಸಭೆ ಸೈಟ್ಗಳಿಂದ ಬರುವಂತಹ ಹಣದಲ್ಲಿ ನಗರಸಭೆ ಅಭಿವೃದ್ಧಿ ಹೊಂದಬೇಕಾಗಿದೆ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ತೆರಿಗೆ ವಸೂಲಿ ಆಗದ ಕಾರಣ ಸಿಬ್ಬಂದಿಗೂ ಕೂಡ ಸಮರ್ಪಕವಾಗಿ ವೇತನ ನೀಡಲು ಸಾಧ್ಯವಾಗುತ್ತಿಲ್ಲವಂತೆ. ಇಲ್ಲಿ ನಾವು ಕೋಲಾರದಲ್ಲಿ ನೀವು ನೋಡಿದ್ರೆ ಸುಮಾರಷ್ಟು ಕಡೆ ರೆಸಿಡೆನ್ಷಿಯಲ್ ಪರ್ಮಿಷನ್ ತಗೊಂಡಿರ್ತಾರೆ. ರೆಸಿಡೆನ್ಷಿಯಲ್ ಪರ್ಮಿಷನ್ ತಗೊಂಡು ಬಿಲ್ಡಿಂಗ್ ಮಾಡಿ ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ತಾ ಇರ್ತಾರೆ. ಇದು ಇದರಲ್ಲಿ ನಮ್ಮ ನಗರಸಭೆ ಅಧಿಕಾರಿಗಳ ಕೈವಾಡನೂ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್ಕಾರದ ಖಜಾನೆಗೆ ಹೋಗ್ಬೇಕಾಗಿರೋ ದುಡ್ಡಲ್ಲಿ ಒಂದು 10 ರೂಪಾಯಿ ಹೋಗ್ಬೇಕು ಅಂದ್ರೆ ಇಲ್ಲಿ 1 ರೂಪಾಯಿ 2 ರೂಪಾಯಿ ಇಲ್ಲಿ ಅಧಿಕಾರಿಗಳು ಕೊಟ್ರೆ ಅಡ್ಜಸ್ಟ್ಮೆಂಟ್ ಮಾಡಿ ಈ 7 ರೂಪಾಯಿ 8 ರೂಪಾಯಿ ನಷ್ಟ ಉಂಟು ಮಾಡ್ತಾ ಇದ್ದಾರೆ. ಕಳೆದ ಹಲವು ವರ್ಷಗಳಿಂದ ಕಂದಾಯ ಸೇರಿ 50 ಕೋಟಿಗೂ ಹೆಚ್ಚು ಹಣ ಬರಬೇಕಾಗಿದೆ. ಆದಾಯ ಕಡಿಮೆ ಆದರೆ ಖರ್ಚು ಹೆಚ್ಚಾಗಿದೆ. ಸಿಬ್ಬಂದಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲದಂತೆ ಆಗಿದೆ. ನಗರಸಭೆ ಆದಾಯ ಸೋರಿಕೆ ಆಗ್ತಾ ಇದೆ. ಅಗ್ರಿಮೆಂಟ್ ಸೈಟ್ಗಳಿಂದ ಹಣ ಹರಿದು ಬರ್ತಿಲ್ಲ. ಪ್ರತಿದಿನ 20 ಮನೆಗಳಿಗೆ ಭೇಟಿ ಮಾಡಿ ಕಂದಾಯ ವಸೂಲಿ ಮಾಡುವಂತೆ ತಿಳಿಸಲಾಗಿದೆ. ತೆರಿಗೆ ಕಟ್ಟದೆ ಇದ್ರೆ ನೋಟಿಸ್ ಜಾರಿ ಮಾಡಲು ತೀರ್ಮಾನಿಸಲಾಗಿದೆ. ಎಷ್ಟು ಪ್ರಾಪರ್ಟಿ ಇದೆ, ಎಷ್ಟು ನಮ್ ದುಡ್ಡು ಬಂದಿದೆ, ಎಷ್ಟು ಬರಬೇಕು ಅಂತ ಬಿಟ್ಟೋಗಿರೋ ಅಂತ ಪ್ರಾಪರ್ಟಿಗಳು ಕೂಡ ಲೆಕ್ಕಕ್ಕೆ ಸಿಕ್ಕತ್ತೆ. ಆ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಮುಂದಿನ ದಿನದಲ್ಲಿ 5 ಕೋಟಿ ಜೊತೆಗೆ ಬಿಟ್ಟೋಗಿರ್ತಕ್ಕಂಥ ಒಂದು ಹಿಂದಿನ 10-15 ವರ್ಷದಲ್ಲಿ ಬಿಟ್ಟೋಗಿರ್ತಕ್ಕಂಥ ಒಂದು 10 ರಿಂದ 15% ಯಾರು ಬಿಟ್ಟೋಗಿರುತ್ತೆ ಅಂತದ್ದು ಮಾಡ್ಲಿಕ್ಕೂ ಕ್ರಮ ವಹಿಸ್ತಾ ಇದೀವಿ. ಜೊತೆಗೆ ಏನು ಕಮರ್ಷಿಯಲ್ ಚೌಲ್ಟ್ರಿ ಮತ್ತೆ ಪೆಟ್ರೋಲ್ ಬಂಕು ಮತ್ತೆ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಥಿಯೇಟರ್ ಮತ್ತೆ ಲಾಡ್ಜು, ಬೇರೆ ಬೇರೆ ನರ್ಸಿಂಗ್ ಹೋಮ್ಗಳು ಎಲ್ಲ ಕಟ್ಟಿರ್ತಕ್ಕಂಥ ತೆರಿಗೆಯನ್ನ ಮರುಪರಿಶೀಲನೆ ಮಾಡ್ತೀವಿ. ನಗರಸಭೆ ಅಭಿವೃದ್ಧಿಗೆ ಆದಾಯ ಪೂರಕವಾಗಿರುವಂತಹ ತೆರಿಗೆ ಹಣ ಸಂಗ್ರಹವಾಗದೆ ನಗರ ಅಭಿವೃದ್ಧಿಯಾಗಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇನ್ನಾದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತುಕೊಂಡು ತೆರಿಗೆ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಒಂದು ವೇಳೆ ಏನು ಕೊಡಬೇಕಾಗಿರುವಂತಹ ಹಣವನ್ನು ಇಲ್ಲಿ ನಗರಸಭೆ ಸಂಗ್ರಹ ಮಾಡಿದ್ರೆ ನಗರವನ್ನು ಸಾಕಷ್ಟು ಅಭಿವೃದ್ಧಿ ಮಾಡಬಹುದು ಅನ್ನೋದು ಜನರಾಗಬಹುದು ಮತ್ತೆ ನಗರಸಭೆ ಸದಸ್ಯರ ಒತ್ತಾಯವಾಗಿರುವಂತದ್ದು, ಮತ್ತೆ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಅಂಶವೂ ಸಹ ಆಗಿರುವಂತದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿರುವ ಸಿಟಿ. ಆ ನಗರಸಭೆಗೆ ಕೋಟಿ ರೂಪಾಯಿ ಆದಾಯ ಬರಬೇಕು. ಆದರೆ ಕಳೆದ ಹಲವು ವರ್ಷಗಳಿಂದ ಟ್ಯಾಕ್ಸ್ ಬಾಕಿ ಉಳಿದಿದೆ. ಅಭಿವೃದ್ಧಿಗೆ ಗ್ರಹಣ ಹಿಡಿದಿದೆ. ರಾಜ್ಯದ ರಾಜಧಾನಿ ಆಗಿರುವಂತಹ ಬೆಂಗಳೂರಿಗೆ ಕೂಗಲು ತಿಳಿದಿರುವಂತಹ ಕೋಲಾರ ಇವತ್ತು ಜಿಲ್ಲಾ ಕೇಂದ್ರ ಆಗಿದ್ರು ಸಹ ಸಂಪೂರ್ಣವಾಗಿ ಏನು ಹಳ್ಳಿಯಂತೆ ಭಾಸವಾಗಿರುವಂತಹ ಕೋಲಾರ ಅಭಿವೃದ್ಧಿಗೆ ಹರಿದು ಬರುತ್ತಿಲ್ಲ ಟ್ಯಾಕ್ಸ್. ನಗರಸಭೆ ಸಿಬ್ಬಂದಿಗೂ ಸಿಗುತ್ತಿಲ್ಲ ವೇತನ. ಕೋಲಾರ ನಗರಸಭೆಗೆ ಕೋಟಿ